ಇವತ್ತ ಸುದ್ದಿಗೋಷ್ಠಿ 2018ನಲ್ಲಿ KPSC ಒಂದು ದೊಡ್ಡ ಸ್ಕ್ಯಾಮ್ ಆಗಿತ್ತು ನಮ್ಮ ಕಲಬುರಗಿ ಜಿಲ್ಲೆನಲ್ಲಿ. ಆ ಸ್ಕ್ಯಾಮ್ ನಲ್ಲಿ ಮೇನ್ ಆರೋಪಿ ಹಜರತ್ ಅಲಿ ನದಾಬ್ ಅಂತ. ಈತ ಆಲ್ರೆಡಿ ವಕ್ಫ್ ಬೋರ್ಡ್ ನಲ್ಲಿನೂ ಕೆಲಸ ಮಾಡಿದ್ದಾನೆ. ಈಗ ತಾನೇ KMDC ಮ್ಯಾನೇಜರ್ ಅಂತ ಇವತ್ತ ಗುಲ್ಬರ್ಗ ಡಿಸ್ಟ್ರಿಕ್ಟ್ದು ಅವ್ರಿಗೆ KMDC ಮ್ಯಾನೇಜರ್ ಅಂತ ಇಲ್ಲಿ ತಗೊಂಡು ಬಂದಿದ್ದಾರೆ. ಈ ಮೇನ್ ಆರೋಪಿ ಜೈಲಿಗೆ ಹೋಗಿ ಬಂದಿದ್ದಾನೆ. ಮತ್ತೆ ಬ್ಲೂಟೂತ್ ಮುಖಾಂತರ KPSC ಎಕ್ಸಾಮ್ ಕ್ವಶನ್ ಪೇಪರ್ ಲಿಕ್ಔಟ್ ಮಾಡಂತ ಈ ವ್ಯಕ್ತಿ. ಇವನ್ ಮೇಲೆ ಆಲ್ರೆಡಿ 3-4 ಕೇಸಸ್ ಇದೆ. ಆಲ್ರೆಡಿ ಈ ಕೇಸ್ ಇನ್ನವರೆಗೂ ನಡೀತಾ ಇದೆ. ಕೇಸ್ ಕ್ಲೋಸ್ ಆಗಿಲ್ಲ. ಈ ಕೇಸ್ ಕ್ಲೋಸ್ ಆಗ್ಲಾರ್ದೇನೆ ಇಲ್ಲಿ KMDC ನಲ್ಲಿ ಮತ್ತೆ ಕಂಟಿನ್ಯೂ ಮಾಡಿದ್ದಾರೆ. 2016ನಲ್ಲಿ ಕಮರ್ ಇಸ್ಲಾಂ ಅವರು ಮಿನಿಸ್ಟರ್ ಇದ್ದಾಗ ಇವ್ ಹಜರತ್ ಅಲಿ ನದಾಬ್ KPSC ಎಕ್ಸಾಮ್ ಪಾಸ್ ಆಗಿ ಇಲ್ಲಿ ಅಪಾಯಿಂಟ್ಮೆಂಟ್ ಆಗ್ತಾನೆ. 10 ವರ್ಷದಿಂದ ಮಾತು ಹೇಳ್ತಾ ಇದ್ದೀನಿ ನಿಮ್ಗೆ. 16ನಲ್ಲಿ ಅಪಾಯಿಂಟ್ಮೆಂಟ್ ಆಗ್ತಾನೆ. 18ನಲ್ಲಿ ಒಂದ್ ಸ್ಕ್ಯಾಮ್ ನಲ್ಲಿ ಇವನ್ ಸಿಗ್ಬೀಳ್ತಾನೆ. KPSC ಎಕ್ಸಾಮ್ದು ಸ್ಕ್ಯಾಮ್ ಮಾಡ್ತಾನೆ. 10 ವರ್ಷಲಿಂತ ಕಲಬುರಗಿನಲ್ಲಿ ವಕ್ಫ್ ಬೋರ್ಡ್ ನಲ್ಲಿ ಅವರಿಗೆ ಇಟ್ಟಿದಾರ. KMDC ಇದು ಈಗ ಮ್ಯಾನೇಜರ್ ಮಾಡಿ ತಗೊಂಡ್ ಬಂದಿದ್ದಾರೆ ಮೇಡಮ್ ಅವರು. ಮತ್ತೆ ಹೈಕೋರ್ಟ್ ಜಿಲ್ಲಾಧಿಕಾರಿ ಅವ್ರ ವಿರುದ್ಧ ಏನೋ ಚಾರ್ಜಸ್ ಪೆನಲ್ಟಿ ಹಾಕಿದಾಗ ಈ ಹಜರತ್ ಅಲಿ ನದಾಬ್ ಮೇಡಮ್ ಅವ್ರ ವಿರುದ್ಧ ವಾಟ್ಸಪ್ ಕಾಲ್ ನಲ್ಲಿ ಮಾತಾಡಿದ್ದಾನೆ. ಆ ಕೇಸ್ ನಲ್ಲಿ ಯಾರು ಕಂಪ್ಲೇಂಟ್ ಹಾಕಿದ್ರು ಅವ್ರ ವಿರುದ್ಧ ವಾಟ್ಸಪ್ ನಲ್ಲಿ ಮಾತಾಡ್ತಾನೆ ಅವನು. ಅದೊಂದು ನಮ್ಮ ಹತ್ರ ಎಲ್ಲ ದಾಖಲೆಗಳಿದೆ. ಮತ್ ಇವ್ರ ಮೇಲೆ 2018ನಲ್ಲಿ FIR ಆಗ್ತದ. FIR ನಂಬರ್ 19/2018 ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್. ಸ್ಕ್ಯಾಮ್ ನಲ್ಲಿ ಅಕ್ಯೂಸ್ ಇರ್ತಾರೆ ಇವರು. KPSC ನಲ್ಲಿ KPSC ಸ್ಕ್ಯಾಮ್ ಆಗ್ತಾರೆ, ಅಕ್ಯೂಸ್ ಇರ್ತಾರೆ. 3 ಸಲ ಇವ್ರದ್ದು ಬೇಲ್ ರಿಜೆಕ್ಟ್ ಆಗ್ತದೆ, ಜೈಲಿಗೆ ಹೋಗ್ತಾರ. ಮತ್ತೆ ಬೀದರ್ ಇನ್ಚಾರ್ಜ್ ಇದ್ದಾನೆ ಈತ. ಇವತ್ತು ಗುಲ್ಬರ್ಗ KMDC ಮ್ಯಾನೇಜರ್ ಅಂತ ತಂದು ಇಲ್ಲಿ ಕೂಡಿಸಿದ್ದಾರೆ. ಇವತ್ತ ಈ ಕಾಂಗ್ರೆಸ್ ಸರ್ಕಾರನಲ್ಲಿ ಇಂಥ ಕಳ್ಳರ್ ಆಫೀಸರ್ಸ್ ಸ್ಕ್ಯಾಮ್ ನಲ್ಲಿ ಇನ್ನ ಆರೋಪಿ ಇದ್ದಾನೆ ಅವನು ನದಾಫ್ ಅನ್ನೋನು. ಕೇಸ್ ಕ್ಲೋಸ್ ಆಗಿಲ್ಲ ಅವ್ರದ್ದು. ಮತ್ತೆ ಇವರು ಸರ್ವೆ ನಂಬರ್ 13 ವಕ್ಫ್ ಬೋರ್ಡ್ ಪ್ರಾಪರ್ಟಿ ಇದು ಉತ್ತರ MLA ಅವ್ರದ್ದು. ಆ ಪ್ರಾಪರ್ಟಿನಲ್ಲಿ ಬಹಳಷ್ಟು ಎಂಕ್ರೋಚ್ಮೆಂಟ್ ಆಗಿದೆ, ಲೇಔಟ್ಗಳು ಮಾಡಿದ್ದಾರೆ. ಉತ್ತರ MLA ಅವ್ರದ್ದು ಆ ಪ್ರಾಪರ್ಟಿ ಕಾಪಾಡಕ ಇವ್ ನದಾಫಿಗೆ ಇಟ್ಟಿದ್ದಾರೆ, ಹಜರತ್ ಅಲಿ ನದಾಫಿಗೆ. 10 ವರ್ಷನಲ್ಲಿ ಇವ್ರು ಒಂದ್ಸಲ ಸಸ್ಪೆಂಡ್ ಆಗ್ತಾರೆ, 1.5 ವರ್ಷದಿಂದ. ಚಿಕ್ಕಮಂಗ್ಳೂರ್ ಕಳಿಸ್ತಾರೆ ಇವ್ರಿಗೆ ಸಸ್ಪೆಂಡ್ ಮಾಡಿ. ಚಿಕ್ಕಮಂಗ್ಳೂರ್ಲಿಂತ ಮತ್ತೆ ಗುಲ್ಬರ್ಗ ತಗೊಂಡ್ ಬರ್ತಾರೆ ಮೇಡಮ್ ಅವರು. ವಕ್ಫ್ ಬೋರ್ಡ್ ಸ್ಟೇಟ್ ಮೆಂಬರ್ ಇದ್ದಾರೆ ಮೇಡಮ್ ಕನೀಸ್ ಫಾತಿಮಾ ಮೇಡಮ್ ಅವರು. ಅವ್ರದ್ದು ಸರ್ಕಾರ ಕಾಂಗ್ರೆಸ್ ಸರ್ಕಾರನಲ್ಲಿ ಇಂಥ ಸ್ಕ್ಯಾಮರ್ KPSC ಅಂದ್ರೆ ಇವತ್ತು ಬಹಳ ದೊಡ್ಡ ಉದ್ಯಮ ಅದು. ಇವತ್ತಿಂದು ಜನರೇಷನ್ ಆ ಉದ್ಯಮ ಓದಿ ಎಕ್ಸಾಮ್ ಬರಿಬೇಕಂದ್ರೆ ಬಹಳ ಕಷ್ಟ ಆಗ್ತದ್ರಿ, ಗೊತ್ತದ. ಎಷ್ಟೋ ಲಕ್ಷಗಟ್ಲೆ ದುಡ್ಡು ಹಾಕಿರ್ತಾರೆ, ಓದ್ಲಕ್ಕ ಕೋಚಿಂಗ್ ತಗೊಂಡಿರ್ತಾರೆ. ಅದು 18ನಲ್ಲಿ ಸ್ಕ್ಯಾಮ್ ಮಾಡಿ ಹುಡುಗರ್ದು ಭವಿಷ್ಯ ಎಲ್ಲ ಹಾಳು ಮಾಡೋಂತ ವ್ಯಕ್ತಿ ಅವನು ಹಜರತ್ ಅಲಿ ನದಾಫ್. ಇದರಿಂದ ಕೈವಾಡ ಯಾರ್ದಿದೆ? ಕನೀಸ್ ಫಾತಿಮಾ ಮೇಡಮ್ ಅವ್ರದ್ದು ಕೈವಾಡಿದೆ. ಇವನಿಗೆ ಬ್ಯಾಕ್ ಬೋನ್. ಇವತ್ತು ಮೇಡಮ್ ಅವರೇ ಜನ ನಿಮ್ಗೆ ಆಯ್ಕೆ ಮಾಡಿದ್ದಾರೆ, ಈ ಕೆಲಸ ಮಾಡಕ್ ಆಯ್ಕೆ ಮಾಡಿಲ್ಲ. ಇಂಥ ಕಳ್ಳರ್ ಆಫೀಸರ್ಸ್ ಸಪೋರ್ಟ್ ಮಾಡೋನ್ ಜನ ಆಯ್ಕೆ ಮಾಡಿಲ್ಲ. ಇವ್ ಜನರ ಜೊತೆ ಅವ್ರ ಜೀವನ ಜೊತೆ ಆಟ ಆಡ್ತಾ ಇದ್ದಾರೆ ಇವರು. ಇಲ್ಲಿನ ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬ್ರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ, ಈ ಹಜರತ್ ಅಲಿ ನದಾಫ್ ಏನಿದ್ದಾನೆ ಅವ್ನು ಕಳ್ಳ, ಇವನಿಗೆ ಇಮಿಡಿಯೇಟ್ ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ರಿ. ತಾವು ಇಂದ ಯಾವ್ಯಾವ PSI ಸ್ಕ್ಯಾಮ್ ಆಗ್ಲಿ KPSC ಸ್ಕ್ಯಾಮ್ ಆಗ್ಲಿ ಯಾವ್ಯಾವ ಸ್ಕ್ಯಾಮ್ಗಳ ಬಗ್ಗೆ ತಾವು ಬಹಳ ಗಟ್ಟಿಯಾಗಿ ಹೋರಾಟ ಮಾಡಿರಿ. ನಿಮ್ ಸರ್ಕಾರದಾಗ KPSC ಸ್ಕ್ಯಾಮ್ ಮಾಡಿದವನಿಗೆ
ಇವತ್ತ KMDC ನಲ್ಲಿ ಮ್ಯಾನೇಜರ್ ಮಾಡಿ ತಂದು ಕೂಡಿಸ್ತೀರಂದ್ರೆ ಇದು ಯಾವ ನ್ಯಾಯ ಇದೆ ಸರ್? ನಾನು ನಿಮ್ ಕೇಳಕ್ ಇಷ್ಟಪಡ್ತೀನಿ. ನಿಮ್ MLA ಅವ್ರು ತಗೊಂಡ್ ಬಂದಿದ್ದಾರೆ, ಕನೀಸ್ ಫಾತಿಮಾ ಅವ್ರು. ಇವತ್ತು ವಕ್ಫ್ ಬೋರ್ಡ್ ಮೆಂಬರ್ ಅವ್ರು ಇದ್ದಾರೆ, ವಕ್ಫ್ ಬೋರ್ಡ್ ಚೇರ್ಮನ್, ವಕ್ಫ್ ಬೋರ್ಡ್ ಮಿನಿಸ್ಟರ್ ಎಲ್ಲರಿಗೂ ಹಿಡ್ಕೊಂಡು ಇವ್ನು ಕಳ್ಳಕ್ ತಂದು ಮತ್ತೆ ಇಲ್ಲಿ ಕೂಡಿಸ್ತಾರೆ. KMDC ಇವತ್ತ ಒಂದ್ ಮೈನಾರಿಟಿ ಹುಡುಗರಿಗೆ ಒಂದು ಅಭಿವೃದ್ಧಿ. KMDC ಅಂದ್ರೆ ಮೈನಾರಿಟಿ ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ ಅದು. ಇಂಥ ಆಫೀಸರಿಗೆ ತಂದು ಇಲ್ಲಿ ಕೂಡಿಸ್ಮೇಲೆ ಮತ್ತೆ ಅದೇ ಕಳ್ತನ ಅದೇ ಆಗುತ್ತೆ. ಮತ್ತಿವನು ಅದರಲ್ಲಿ KPSC ಎಕ್ಸಾಮ್ ಇವನ್ ಸ್ವತಃ ಇವ ಹಜರತ್ ಅಲಿ ನದಾಫ್ ಪಾಸ್ ಆಗ್ತಾನೆ. ಕಮರ್ ಇಸ್ಲಾಂ ಅವ್ರು ಇದ್ದಾಗ ಅವ್ರ ಕೈ ಮೇಲೆ ಅಪಾಯಿಂಟ್ಮೆಂಟ್ ಆಗ್ತದೆ ಇವಂದು. ಇವನ್ ಸ್ವತಃ ಎಕ್ಸಾಮ್ ಏನ್ ಬರ್ದಿದ್ದಾನೆ ಅದ್ರ ಮೇಲೆ ನಮ್ದು ಚಾಲೆಂಜ್ ಮಾಡ್ತಾ ಇದ್ದೇವೆ ಈಗ ನಾವು. 16ರಲ್ಲಿ ಇವನ್ ಎಕ್ಸಾಮ್ ಯಾವ ತರ ಪಾಸ್ ಆಗಿದ್ದಾನೆ ಅದು ಜುಡಿಷಿಯಲಿ CBI ದಿಲ್ಲಿ ಲೆವೆಲ್ ಇಂದ ನಮ್ಮ ವರಿಷ್ಠರಿಗೆ ನಾನು ಮಾತಾಡಿದ್ದೀನಿ. ಅದ್ರ ಮೇಲೆ ನಾನು ಎನ್ಕ್ವೈರಿ ಮಾಡೋ ಇದ್ದೀನಿ. 16ರಲ್ಲಿ ಯಾರ್ಯಾರು ಪಾಸ್ ಆಗಿದ್ದಾರೆ, ಯಾವ ರೀತಿಲಿ ಹೆಂಗ್ ಪಾಸ್ ಆಗಿದ್ದಾರೆ. ಇವನ್ ಸ್ವತಃ 16ನಲ್ಲಿ ಹಿಂಗೆ ಬ್ಲೂಟೂತ್ ಮೇಲೆ ಎಕ್ಸಾಮ್ ಬರ್ದ್ ಪಾಸ್ ಆಗಿದ್ದಾನ ಅಂತ ಸುದ್ದಿ ಇದೆ. ಇವನು ಹಜರತ್ ಅಲಿ ನದಾಫ್ ಅದು ಈಸಿನಲ್ಲಿ ಪಾಸ್ ಆಗಿದ್ದಾನಂತ 18ನಲ್ಲಿ ಇವನ್ ಅಕ್ಯೂಸ್ ಆಗ್ತಾನೆ. ಮತ್ತ ಅವನೇ ಬ್ಲೂಟೂತ್ ಕೆಲಸ ಮಾಡ್ತಾನೆ, ಹೆಂಗ್ ಎಕ್ಸಾಮ್ ಪಾಸ್ ಮಾಡ್ಬೇಕಂತ ಹುಡುಗರು ಜೀವನ ಜೊತೆ ಆಟ ಆಡ್ತಾನೆ ಎಕ್ಸಾಮ್ ಬರೆಯೋರ್ ಜೊತೆ. ಅದಕ್ಕೆ ದಯಮಾಡಿ ಜಿಲ್ಲಾ ಅಧಿಕಾರಿ ಮೇಡಮ್ ಅವರಿಗೆ, ಇವನ್ ನಿಮ್ ವಿರುದ್ಧ ವಾಟ್ಸಪ್ ನಲ್ಲಿ ಮಾತಾಡಿದ್ದಾನೆ. ಹೈಕೋರ್ಟ್ ವಿಷಯ ನಿಮ್ ಮೇಲೆ, ಹೈಕೋರ್ಟ್ದವ್ರದ್ದು ನಿಮ್ ಮೇಲೆ ತಗೊಂಡಿದ್ರು. ಆ ಕಂಪ್ಲೇಂಟೆಂಟ್ ಜೊತೆ ಇವನ್ ವಾಟ್ಸಪ್ ನಲ್ಲಿ ತಮ್ಮ ಬಗ್ಗೆನೂ ಮಾತಾಡಿದಾನೆ ವ್ಯಕ್ತಿ. ಇವನು ಇಮಿಡಿಯೇಟ್ ಇವನಿಗೆ ಇಲ್ಲಿಂದ ಹೊರಗಡೆ ಮಾಡ್ಬೇಕು. ಇವನ್ ದೊಡ್ಡ ಪಾಲಿಟಿಷಿಯನ್ ಲಿಂಕ್ ಇದೆ ಅಂತ ಇವನಿಗೆ ನಾನು ನೋಡೋದಿದೆ. ಇವನ್ ಹಿಂದೆ ಯಾರ್ಯಾರು ಇದ್ದಾರೆ, ಎಷ್ಟು ದೊಡ್ಡ ಪಾಲಿಟಿಷಿಯನ್ಸ್ ಇದ್ದಾರೆ ನಾನು ನೋಡ್ಬೇಕಂತ ಕೂತಿದ್ದೀನಿ. ಈಗ ಇವನ್ ವಿರೋಧ ಯಾರ್ಯಾರು ಮಾತಾಡಿದ್ರೆ ಅವ್ರಿಗೆ ಇನ್ಫ್ಲುಯೆನ್ಸ್, ಧಮ್ಕಿ ಇವೆಲ್ಲ ಬರ್ತಾವ. ಈ ಧಮ್ಕಿಗಳಿಗೆ, ಇನ್ಫ್ಲುಯೆನ್ಸ್ಗಳಿಗೆ ನಾನು ಅಂಜೋನಲ್ಲ ಮಿಸ್ಟರ್ ನದಾಫ್. ನಿನ್ಗೆ ನಾನು ಸೋಷಿಯಲ್ ಮೀಡಿಯಾ ಮುಖಾಂತರ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನೀನ್ ಇಲ್ಲಿಂದ ಹೋಗ್ಬೇಕು. ನಿನ್ ಬೀದರ್ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಬೀದರ್ ಇನ್ಚಾರ್ಜ್ ಹೆಂಗ್ ಕೊಡ್ತಾರೆ ಇವನಿಗೆ? ಬೀದರ್ ನಲ್ಲಿ ಇನ್ಚಾರ್ಜ್ ಮಿನಿಸ್ಟರ್ ಯಾರಿದ್ದೀರಿ? ಸ್ವಲ್ಪ ಇವನ್ ಬಗ್ಗೆ ಇನ್ಕ್ವೈರಿ ಮಾಡ್ರಿ. ಇವನು KPSC ಸ್ಕ್ಯಾಮರ್, ಇವನು ದೊಡ್ಡ ಕಳ್ಳ, ಜೈಲಿಗೆ ಹೋಗಿ ಬಂದಿದ್ದಾನೆ. ಇಂಥವ್ನಿಗೆ ನೀವು ಬೀದರ್ ಇನ್ಚಾರ್ಜ್ ಕೊಡ್ತೀರಂದ್ರೆ ಏನ್ ಸರ್? ಜನರಿಗೆ ಏನ್ ನ್ಯಾಯ ಕೊಡ್ತೀರಿ? ಜನರಿಗೆ ಏನ್ ಉತ್ತರ ಕೊಡ್ತೀರಿ? ಇನ್ನ ಇವನು ಕೇಸ್ ಜಿಂದ ಇದೆ, ಕೇಸ್ ಮುಚ್ಚಳಿಕೆ ಆಗಿಲ್ಲ, ಕೇಸ್ ಮುಗ್ದಿಲ್ಲ. ಇವನ್ ಕೇಸ್ ಮುಗಿಯೋರು ಇವನಿಗೆ ಮನೆ ಕೂಡಿಸ್ಬೇಕು ಸರ್ಕಾರ. ಇವನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇವನ್ ಮೇಲೆ ನಾವು ಕಾನೂನು ರೀತಿಯಲ್ಲೇ ಏನೇನ್ ಸ್ಟೆಪ್ ತಗೋಬೇಕು. ಈ ಸರ್ಕಾರದಾಗ ಮಾತ್ರ ಯಾರು ತಗೋಲ್ಲ ಸ್ಟೆಪ್. ಇಂಥ ಕಳ್ಳರಿಗೆ ತಂದು ಕೂಡಿಸ್ತಾರೆ. ನಾವು ಸೆಂಟ್ರಲ್ ನಲ್ಲಿ ನಮ್ಮ ವರಿಷ್ಠರು ಕೇಂದ್ರ ಮಂತ್ರಿ ಅವರು ಇದ್ದಾರೆ, HD ಕುಮಾರಸ್ವಾಮಿ ಅವರು. ನಾನು ಅವ್ರ ಗಮನಕ್ಕೆ ತಂದಿದ್ದೀನಿ. ಬಹಳ ಶಾರ್ಟ್ಲಿ ನಲ್ಲಿ ನಾನು ದಿಲ್ಲಿ ಹೋಗ್ತಾ ಇದ್ದೀನಿ. 16ನಲ್ಲಿ ಇವನ್ ನದಾಫ್ ಹೆಂಗ್ ಇದು ಎಕ್ಸಾಮ್ ಬರ್ದಿದ್ದಾನೆ ಅದ್ರ ಮೇಲೆ ನನ್ಗೆ ಎನ್ಕ್ವೈರಿ ಮಾಡೋದಿದೆ. ಇವನ್ ಬ್ಯಾಕ್ ಗ್ರೌಂಡ್, ಇವನ್ ಆಸ್ತಿ, ಬೇನಾಮಿ, ಇವನ್ ಎಷ್ಟು ಲೂಟಿ ಮಾಡಿದಾನೆ ಕಲಬುರಗಿ ಜಿಲ್ಲೆನಲ್ಲಿ 10 ವರ್ಷದ್ದು, ಅವೆಲ್ಲ ನಿಮ್ ಮುಂದಿನ ದಿನದಾಗ ನಾನು ತಗೊಂಡ್ ಬರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಂಥ ಸ್ಕ್ಯಾಮರ್ಸ್ ಪ್ರೊಟೆಕ್ಟ್ ಮಾಡ್ತಾ ಇದ್ದಿದ್ದು ರಾಜಕಾರಣಿಗಳು. ನಿಮ್ಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ, ರಾಜಕಾರಣಿಗಳು ಕೈ ಹೊಡೆ ಇವನ್ ನಿಂದಿದೆ. ಇವನ್ 18ನಲ್ಲಿ ಕಾಂಗ್ರೆಸ್ ಸರ್ಕಾರ ನಮ್ ಅಲಯನ್ಸ್ ಇತ್ತು. ಅವಾಗ MLA ಕನೀಸ್ ಫಾತಿಮಾ ಅವರೇ ಇದ್ರು. ಇವನಿಗೆ ಬೆಂಬಲಾಗಿ ನಿಂತಿದ್ರು. ಇವತ್ತು ಕನೀಸ್ ಫಾತಿಮಾ ಅವರೇ ಬೆಂಬಲಾಗಿ ನಿಂತು ಇವತ್ತು KMDC ನಲ್ಲಿ ತಗೊಂಡ್ ಬಂದಿದ್ದಾರೆ. ಇವನಿಗೆ 16ನಲ್ಲಿ ಕಮರ್ ಇಸ್ಲಾಂ ಸಾಹೇಬರು ಇಲ್ಲಿ ಮಂತ್ರಿ ಇದ್ರು. ಅವ್ರ ಟೈಮ್ ನಲ್ಲಿ ಇವನು ಅಪಾಯಿಂಟ್ಮೆಂಟ್ ಆಗ್ತಾನೆ. 10 ವರ್ಷ ಇವ್ರ ಕುಟುಂಬದ ಗುಲಾಮ್ಗಿರಿ ಮಾಡ್ಕೊಂಡು ಕೂತಿದ್ದಾನೆ ಇವನು. ಕಮರ್ ಇಸ್ಲಾಂ ಮನಿ ತಂದು ಗುಲಾಮ್ಗಿರಿ ಮಾಡಕ್ ಕೂತಿದ್ದಾನೆ ಅವನು. ಕೆಲಸ ಆಫೀಸಲ್ಲಿ ಕೆಲಸ ಮಾಡಕ್ ಕೂತಿಲ್ಲ, ಜನರ ಸೇವೆ ಮಾಡಕ್ ಕೂತಿಲ್ಲ, ಸ್ಕ್ಯಾಮ್ ಮಾಡ್ತಾ ಇದ್ದಾನೆ. ಇಂಥ ಸ್ಕ್ಯಾಮರ್ ಜೊತೆ ಯಾರ್ಯಾರ ಬೆಂಬಲ ಇದೆ? ನಾರ್ತ್ MLA ಅವ್ರದ್ದು ಇರ್ದು ಸ್ಕ್ಯಾಮರಿಗೆ ಸಪೋರ್ಟ್ ಇದೆ. ನಿಮ್ಗೆ ಯಾಕೆ ಬೇಕಾಗಿತ್ತು ಇವನು ಆಫೀಸರ್? 10 ವರ್ಷ ಆಯ್ತು. ನಿಮ್ ಒಬ್ಬಳ ಪ್ರಾಪರ್ಟಿಗಳು ಪ್ರೊಟೆಕ್ಟ್ ಮಾಡಕ್ ಇಂಥವ್ರಿಗೆ ಇಡ್ತಾ ಇದ್ರ? ಕಿತ್ತೊಡಿರಿ, ಜನರಿಗೆ ನ್ಯಾಯ ಕೊಡ್ರಿ. ನಿಮ್ ಮೈನಾರಿಟಿ, ನಿಮ್ ಜನ ನಿಮ್ಗೆ ಆಯ್ಕೆ ಮಾಡಿ ಕಳಿಸಿದ್ದಾರೆ. ನಿಮ್ ಜನರಿಗೆ ಮೋಸ ಮಾಡ್ತಾ ಇದ್ದಾನೆ. ನಿಮ್ ಜನರು ದುಡ್ಡು ತಿಂತಾ ಇದ್ದಾನೆ. ಜನ ತಾಯಿ ತಂದಿ ಎಷ್ಟೋ ಮಂದಿ ಸುಸೈಡ್ ಮಾಡ್ಕೊಂಡಿದ್ದಾರೆ. ಸ್ಟೂಡೆಂಟ್ ಎಷ್ಟೋ ಮಂದಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಇರ್ಬೇಕು. ಎಚ್ಚರಿಕೆ ಏನು ಕೊಡಲ್ಲ ನಾನು.
ಜಿಲ್ಲಾ ಅಧಿಕಾರಿ ಮೇಡಮ್ ಅವರಿಗೆ, ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ನಂದೊಂದು ಮನವಿ ನಿಮ್ಗೆ. ಇವು ಹಜರತ್ ಅಲಿ ನದಾಬಿಗೆ ಇಲ್ಲಿಂದ ವರ್ಗಾವಣೆ ಮಾಡ್ರಿ. ನಾರ್ತ್ MLA ಅವರು ಫುಲ್ ಬ್ಯಾಕ್ ಬೋನ್ ಸಪೋರ್ಟ್ ಇದ್ದು 18 ನಲ್ಲಿ ಸ್ಕ್ಯಾಮ್ ಮಾಡಿದಾನೆ. ಈ KMDC ನಲ್ಲಿ ಮತ್ತನ್ ಕೂಡ್ಸಿದಾನೆ. ಹಿಂದೆ ವಕೋರ್ಡ್ ನಲ್ಲಿ ಕೂಡ್ಸಿದ್ರು, ಅಲ್ಲಿ ಸ್ಕ್ಯಾಮ್ ಮಾಡಿದಾನೆ. ಇವನ್ ಬಹಳ ಸ್ಕ್ಯಾಮರ್, ಇವನ್ ದೊಡ್ಡ ಸ್ಕ್ಯಾಮರ್. ಮತ್ತೆ ಒಂದು 18 ನಲ್ಲಿ ಏನ್ FIR ಆಗಿತ್ತು KPSC ಇನ್ನವರೆಗೂ ಕೇಸ್ ಮುಗ್ದಿಲ್ಲ. ಕೇಸ್ ಮುಗಿಯೋವರೆಗೂ ಇವನಿಗೆ ಮನೆ ಕೂಡ್ಸ್ರಿ. ಮತ್ತೆ ಇವನು 16 ನಲ್ಲಿ ಇವನ್ ಸ್ವತಃ ಎಕ್ಸಾಮ್ ಏನ್ ಬರ್ದಿದ್ದಾನೆ KPSC ಅದ್ರ ಮೇಲೆ ತನಿಖೆ ತಾವು ಮಾಡ್ತಿರೋ ಬಿಡ್ತಿರೋ ಈ ಸರ್ಕಾರ ಗೊತ್ತಿಲ್ಲ. ನಾವು ಮಾತ್ರ ಮುಖ್ಯಮಂತ್ರಿ ಅವರಿಗೆ, ಕೇಂದ್ರ ಮಂತ್ರಿ ಅವರಿಗೆ ಎಲ್ಲರಿಗೂ ಮನವಿ ಕೊಟ್ಟು ಇವನ್ ಮೇಲೆ ಎನ್ಕ್ವೈರಿ ಜುಡಿಷಿಯಲ್ ನಾವು ಕೂಡ್ಸ ಅಂತ ಹೇಳಕ್ ಇಷ್ಟ.